ಅದು ಬ್ರಿಟಿಷರು ಹೇಳಿದರು. ಬ್ರಿಟಿಷರ ಮಾತು ಮುನಿಸ್ವಾಮಿ ಹೇಳಿದ್ದಾನೆ ಅಷ್ಟೇ. ಅಂದರೆ ಆ ವಸಾಹತಾಯಿ ಪ್ರವೃತ್ತಿ ಏನಿದೆ, ಗುಲಾಮ ಪ್ರವೃತ್ತಿ ಏನಿದೆ, ಅದು ಬಿ ಜೆ ಪಿಗೆ ಇದೆ, ಬಿ ಜೆ ಪಿಯ ಸದಸ್ಯರಿಗೂ ಕೂಡ ಇದೆ. ಯಾಕಂತ ಹೇಳಿದರೆ ಸ್ವಾತಂತ್ರ್ಯ ಹೋರಾಟ ನಾವು ಮಾಡ್ತಾ ಇರುವ ಕಾಂಗ್ರೆಸ್ನವರು ಅವರು ಬ್ರಿಟಿಷರ ಜೊತೆ ಸೇರಿದರು. ಯಾರು ಹಿಂದೂ ಮಹಾಸಭಾದ ಸದಸ್ಯರು, ಇವರ ಪೂರ್ವಿಕರು ಅವರೇ ಸೇರಿದ್ದು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಒಬ್ಬರೂ ಹೋರಾಟ ಮಾಡಲಿಲ್ಲ, ಮಾಡಿದ್ದು ಕಾಂಗ್ರೆಸ್ನವರು ಬಲಿದಾನ ಮಾಡಿದ್ದಾರೆ. ಅದು ಅಷ್ಟು ಮಾತ್ರ ಅಲ್ಲ, ನಮ್ಗೆ ಗೊತ್ತಿದ್ದ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತ ಎರಡು ಆಗ್ತಾ ಇರಲಿಲ್ಲ, ಅದು ನಮಗೆ ದೂರ್ತಾರೆ. ಆದರೆ ಹಿಂದೂ ಮಹಾಸಭಾನೇ 1926 ಈ ವಿಷಯದಲ್ಲಿ ಪಾಕಿಸ್ತಾನದ ಮುಸ್ಲಿಮರಿಗೆ ಪಾಕಿಸ್ತಾನ ಕೊಟ್ಟುಬಿಡಿ, ಹೊರಟು ಹೋಗಲಿ ಅವರು ಅಂತೇಳಿ ಹೇಳಿದಂಥವರೇ ಬಿ ಜೆ ಪಿಯವರು, ಹಿಂದೂ ಮಹಾಸಭಾ ಮತ್ತು ಈ ಬಿ ಜೆ ಪಿಯ ಪೂರ್ವಿಕರು. ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ನವರು ಒಟ್ಟು ಕೂಡಿಸಬೇಕು ಅಂತೇಳಿ ಮಹಾತ್ಮ ಗಾಂಧಿಯವರೇ ಸತ್ಯಾಗ್ರಹ ಮಾಡಿದರು. ಅವರು ಸ್ವಾತಂತ್ರ್ಯ ಎಲ್ಲ ಸಂಭ್ರಮ ಆಚರಣೆ ಮಾಡ್ತಾ ಇರುವಾಗ ಅವರು ದೆಹಲಿಯಲ್ಲಿ ಇರಲಿಲ್ಲ, ಕಲ್ಕತ್ತಾದಲ್ಲಿ ಎಲ್ಲೋ ಒಂದು ಕೊಳಚೆ ಪ್ರದೇಶದಲ್ಲಿ ಪಾಪ ಸತ್ಯಾಗ್ರಹ ಮಾಡ್ತಾಯಿದ್ರು. ಎರಡು ಆಗಬಾರ್ದು, ಅಣ್ಣ ತಮ್ಮಂದರು ಇವರು, ಮುಸ್ಲಿಂ ಹಿಂದೂಗಳು ಭಾರತೀಯರು ಅಂಥೇಳಿ ಪ್ರತಿಪಾದನೆ ಮಾಡಿದವರೇ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಜವಾಹರ್ಲಾಲ್ ನೆಹರಿಗೂ ಇಷ್ಟ ಇರಲಿಲ್ಲ ಎರಡು ರಾಷ್ಟ್ರ ಆಗುವಂಥದ್ದು. ಆದರೆ ಇವರ ಪ್ರಚೋದನೆ ಜಿನ್ನಾನನ್ನು ಎಬ್ಬಿಸಿದರು. ಇದೇ ಹಿಂದೂ ಮಹಾಸಭಾದವರು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟದ್ದು ಜಿನ್ನಾ ಅಲ್ಲ, ಎರಡು ಪಾಕಿಸ್ತಾನ ಆಗಬೇಕು ಅಂತೇಳಿ ಕೊಟ್ಟದ್ದು ಜಿನ್ನಾ ಅಲ್ಲ, ಅವರು ಕೊಟ್ಟವರೇ ಹಿಂದೂ ಮಹಾಸಭಾದವರು. ಅವರ ನಿರ್ಣಯ ಮಾಡಿದ್ದಾರೆ. ಈಗ ಈ ಇತಿಹಾಸದ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಬಟ್ ಈಗ ಇದನ್ನೆಲ್ಲ ಮಾಡಿದ್ದೇ ನೆಹರು ಅಂತ ಅಪಪ್ರಚಾರ ಮಾಡ್ತಾ ಇದ್ರಲ್ಲ ಸರ್? ಅದೇ ನೆಹರು ಮಾಡಿದರೆ ಮಹಾತ್ಮ ಗಾಂಧಿಯವರು ಮಾಡಿದರು ಅಂತೇಳಿ ಹೇಳಬೇಕಾಗ್ತದೆ. ಮಹಾತ್ಮ ಗಾಂಧಿಯವರು ಒಗ್ಗಟ್ಟಾಗಿರಬೇಕು, ನೆಹರು ಕೊನೆವರೆಗೂ ತಯಾರಿರಲಿಲ್ಲ. ಆದರೆ ಅದು ಅನಿವಾರ್ಯ ಅಂತೇಳಿ ಒಂದು ಪರಿಸ್ಥಿತಿಯನ್ನು ಈ ಹಿಂದೂ ಮಹಾಸಭಾದವರು ಮತ್ತು ಮೊಹಮ್ಮದ್ ಜಿನ್ನಾ ಅವರೆಲ್ಲ ಮಾಡಿದಾಗ, ಅದು ಯಾಕಂದರೆ ದೇಶದಲ್ಲಿ ಸ್ವಾತಂತ್ರ್ಯ ಬರಬೇಕು, ಸ್ವಾತಂತ್ರ್ಯ ಸಂಪಾದನೆ ಮಾಡೋದು ಮುಖ್ಯ ಅಂಥೇಳಿ ಅವರು ಬ್ರಿಟಿಷರನ್ನು ಹೋಗಲಾಡಿಸೋದು ಮುಖ್ಯ. ಇಲ್ಲಂದರೆ ಈ ಬ್ರಿಟಿಷರು ಇಲ್ಲಿ ಮುಂದುವರೆದರೆ ಅವರು ಜನಾಂಗವನ್ನು ಪ್ರತ್ಯೇಕ ಮಾಡ್ತಾರೆ ಅಂಥೇಳಿ ಒಂದು ಭಯದಿಂದ ಮಾಡಿ ಈ ಬ್ರಿಟಿಷರ ಕುಮ್ಮಕ್ಕು ಇದರಲ್ಲಿದೆ. ಯಾಕೆಂತ ಹೇಳಿದರೆ ಆಗಿನ ಪ್ರಧಾನಿಯಾಗಿದ್ದಂಥ ಚರ್ಚಿಲ್ ಏನು ಹೇಳಿದೆ ಅಂತೇಳಿದರೆ, ನಾವು ಹೆಬ್ಬಾಗಿಲಿಂದ ಸ್ವಾತಂತ್ರ್ಯ ಕೊಟ್ಟಿದೆ, ಅದನ್ನು ಹಿಂಬಾಗಿಲಿಂದ ಇವರು ಕಸಿದುಕೊಳ್ತಾರೆ, ಜನ ಇವರಿಗೆ ಆಳಲಿಕ್ಕೆ ಗೊತ್ತಾಗೋದಿಲ್ಲ ಅಂಥೇಳಿ, ನಾವು ಅಸಮರ್ಥರು ಅವರನ್ನವರ ಆಳಲಿಕ್ಕೆ ಅಂಥೇಳಿ ಯಾರು ಹೇಳಿದರು? ಚರ್ಚಿಲ್ ಹೇಳಿದರು. ಇದು ಪ್ರೇರೇಪಣೆಯಲ್ಲಿ ಇದೇ ಹಿಂದೂ ಮಹಾಸಭಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.